ನಮಸ್ಕಾರ ವ್ಯೂವರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಊಟ ಆಯಿತು ಅಂತ ಅನ್ಕೊತೀನಿ. ಇವಾಗ ಊಟದ ಟೈಮು. ನಿಮ್ದು ಆಯಿತು ಅಂತ ಅನ್ಕೊತೀನಿ. ಸೊ ಜಸ್ಟ್ ಇವಾಗಿನೂ ನಂದು ಆಯಿತು. ಅಮ್ಮ ಪಲಾವ್ ಮಾಡಿದ್ರು. ಬೆಳಗ್ಗೆ ತಿಂಡಿಗೂ ಊಟಕ್ಕೂ ಅದೇ. ಸೊ ಇವತ್ತು ಟ್ರಿಮ್ ಮಾಡ್ಸೋಣ ಅನ್ಕೊತಿದ್ದೆ. ಹೇರ್ಸ್ ಹಂಗೆ ಬಿಡ್ತೀನಿ, ರಜಾ ಅಲ್ವಾ, ಸ್ವಲ್ಪ ಲಾಂಗ್ ಹೇರ್ಸ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಟ್ರಿಮ್ ಮಾಡ್ಸೋಣ ಅನ್ಕೊತಿದ್ದೆ. ಟ್ರಿಮ್ ಮಾಡಿಸಿದ್ರೆ ಹೆಂಗೆ ಕಾಣಿಸ್ಬೋದು ಲಾಂಗ್ ಹೇರ್ಸಲ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಬನ್ನಿ ಹೋಗಿ ಇವಾಗ ಟ್ರಿಮ್ ಮಾಡಿಸ್ಕೊಬರೋಣ. ಟ್ರಿಮ್ ಮಾಡಿಸ್ಬೇಕು ಗಾಯ್ಸ್. ಉದ್ದಾಗ್ಬಿಟ್ಟಿದೆ ಗಡ್ಡ. ಈ ಗಡ್ಡ ಬಿಡೋಕ್ಕೆ ಬೇಜಾರು. ನನಗಂತೂ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗಡ್ಡ ಇದ್ರೆ ಬೇಜಾರು ಸ್ವಲ್ಪ. ಬನ್ನಿ ಹೋಗೋಣ ಟ್ರಿಮ್ ಮಾಡ್ಸೋಕ್ಕೆ. ಸೊ ಗಾಯ್ಸ್, ನಾನು ಹಳೆ ವ್ಲಾಗ್ ನೋಡಿದ್ರಿ ಅನ್ಸುತ್ತೆ. ಹೋದ ವ್ಲಾಗು ಶಿವು ಇದ್ದ. ಸೊ ಶಿವು ಎಲ್ಲ ಹೋದ ಗೈಸ್. ಬೆಂಗಳೂರಿಗೆ ಹೋದ ಶಿವು. ಆಮೇಲೆ ಬೇರೆ ಫ್ರೆಂಡ್ಸ್ ಅವ್ರ ಮನೆಗೆಲ್ಲ ಹೋದ್ರು, ಮುಗೀತು ಗೈಸ್. ಇದು ಇವತ್ತು ಬಿಯರ್ಡ್ ಮಾಡ್ಸೋಕೆ ಹೋಗ್ತೀನಿ. ಆ ಕಟ್ಟಿಂಗ್ ಶಾಪಿಗೆ ಫ್ರೆಂಡ್ ಜೊತೆ ಹೋಗಿಲ್ಲ ಅಂದರೆ ಏನೋ ಒಂಥರ ಬೇಜಾರು ಗೈಸ್. ಮೊದಲೆಲ್ಲ ಶಿವು ಇಲ್ಲಿದ್ದಾಗ ನಾನು ಅವನ ಜೊತೆನೇ ಹೋಗ್ತಿದ್ದಿದ್ದೆ ಹೇರ್ ಕಟ್ ಶಾಪಿಗೆ. ಸೊ ಇವಾಗ ಅವನಿಲ್ಲ, ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಅವಾಗ ಪ್ಯೂ ಡೇಸಲ್ಲಿರೋ ಮಜಾ ಯಾವುದ್ರಲ್ಲೂ ಇಲ್ಲ ಬಿಡಿ ಗೈಸ್. ಇವಾಗ ಡಿಗ್ರಿಲೂ ಬರ್ತಿಲ್ಲ ಅಷ್ಟು. ನಾವಿಬ್ಬರೂ ಸೇಮ್ ಟೈಮ್ಗೆ ಕಟಿಂಗ್ ಮಾಡಿಸ್ತಿದ್ರಿ. ನಾನು ಅವನು ಹೋಗ್ತಿದ್ವಿ. ಅರ್ಥ ಆಯಿತು ಅನಿಸುತ್ತೆ ಕಟಿಂಗ್ ಶಾಪಿಗೆ. ಆ ಅಂಕಲ್ ಈಗಲೂ ಕೇಳ್ತಾರೆ ಅವನು ಹೆಂಗಿದ್ದಾನೆ ಅಂತ. ಅಷ್ಟು ಬಾಂಡು ಶಿವ ಜೊತೆ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಸೊ ಈಗ ನಾನು ಒಬ್ಬನೇ. ಅವ್ನು ಬೆಂಗಳೂರಿಗೆ ಹೋದ್ಮೇಲೆ ನಾನು ಒಬ್ಬನೇ ಹೋಗ್ತೀನಿ. ಬೇರೆ ಫ್ರೆಂಡ್ಸ್ ಎಲ್ಲ ಅವ್ರ ಮನೆ ಹತ್ರ ಬಾಬಾ ಶಾಪ್ಸ್ ಹತ್ರ ಹೇರ್ ಕಟ್ಟು ಅದು ಇದು ಮಾಡಿಸ್ಕೊತಾರೆ. ನಾನು ನನ್ನ ಮನೆಯಲ್ಲಿ ಸ್ವಲ್ಪ ದೂರ ಅಲ್ವಾ, ಈ ಕಡೆ ಮಾಡಿಸ್ಕೊತೀನಿ. ಸೊ ಬನ್ನಿ. ಆಮೇಲೆ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ರುದ್ರ ಬರ್ತಾನೆ ಇವತ್ತು ಗೈಸ್, ಇನ್ನೊಬ್ಬ ಫ್ರೆಂಡು. ಆಮೇಲೆ ಆಧಾರ್ ಅಪ್ಡೇಟ್ ಮಾಡಿಸ್ಬೇಕು, ಅದೊಂಚೂರು ಕೇಳಕ್ಕೆ ಹೋಗ್ಬೇಕಿತ್ತು. ಸೊ ಬನ್ನಿ ಹೋಗೋಣ ಇವಾಗ ಗೈಸ್. ಇವತ್ತು ತುಂಬ ಬಿಸಿಲಿದೆ. ಇಷ್ಟು ದಿನ ಗಂಟ ಬಿಸಿಲೇ ಇರಲಿಲ್ಲ. ಫುಲ್ ಮೋಡ ಆಗಿರೋದು. ಫುಲ್ ಬಿಸಿಲಿದೆ. ಆಮೇಲೆ ಹೇರ್ ಕಟ್ ಶಾಪಲ್ಲಿ ಜನ ಇದ್ದಾರೆ ಇವತ್ತು. ಸೊ ನಾನು ಶಿವು ಅವಾಗಿಂದನೂ ಇದೇ ಹೇರ್ ಕಟ್ ಶಾಪಿಗೆ ಬರ್ತಿರಿದ್ದು. ಅವಾಗ್ಲೂ ನಾನು ಇವಾಗಲೂ ಇಲ್ಲೇ ಮಾಡಿಸ್ತೀನಿ, ಚೆನ್ನಾಗಿ ಮಾಡ್ತಾರೆ. ನಾನೊಂದು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಕಂಟೆಂಟು. ಸೊ ಕಮ್ಮಿ ದುಡ್ಡಿನ ಹೇರ್ ಕಟ್ ಶಾಪಿಗೆ ಹೋದರೆ ಹೆಂಗೆ ಫೆಸಿಲಿಟೀಸ್ ಇರುತ್ತೆ, ಹೇರ್ ಕಟ್ ಹೆಂಗೆ ಮಾಡಿಸ್ತಾರೆ ಅಂತ. ಆಮೇಲೆ ದೊಡ್ಡ ಹೇರ್ ಕಟ್ ಶಾಪಿಗೆ ಹೋದರೆ ಅಲ್ಲಿ ಫೆಸಿಲಿಟೀಸ್ ಹೆಂಗಿರುತ್ತೆ, ಆಮೇಲೆ ಹೆಂಗೆ ಹೇರ್ ಕಟ್ ಮಾಡ್ತಾರೆ ಅಂತ. ಸೊ ಅದು ಮಾಡಬೇಕೋ ಬೇಡವೋ ಕಮೆಂಟ್ ಮಾಡಿ. ಎಸ್ ಆರ್ ನೋ. ಬನ್ನಿ ಫೈನಲಿ ನನ್ನ ಟರ್ನ್ ಬಂತು ಗೈಸ್. ಬಿಯರ್ಡ್ ಮಾಡಿ ಅಣ್ಣ ಸರ್. ಬಿಯರ್ಡ್ ಅಷ್ಟೇ. ಸೊ ಫೈನಲಿ ಬಿಯರ್ಡ್ ಮುಗೀತು ಗೈಸ್. ಇವಾಗ ಅಪ್ಪ ಅಮ್ಮಯಿಂದ ಬೈಸ್ಕೊಳ್ಳೋದೇನೂ ಇರಲ್ಲ. ಡೈಲಿ ಬೈತಿದ್ರು ನನಗೆ. ಇವಾಗ ಇನ್ನೊಂದಕ್ಕೆ ಬೈಸ್ಕೋಬೇಕು, ಹೇರ್ ಕಟ್ ಮಾಡಿಸಿಲ್ಲ ಅಂತ. ಸೊ ಸ್ವಲ್ಪ ಲಾಂಗ್ ಹೇರ್ ಬಿಡೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಗೆ ಬಿಯರ್ಡ್ ಅಷ್ಟೇ ಮಾಡ್ತಿದ್ದು. ಸ್ನಾನ ಮಾಡಬೇಕು ಇವಾಗ ಮನೆಗೆ ಹೋಗಿ. ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಗೈಸ್. ಅದೇ ಕಂಟೆಂಟ್ ಇವತ್ತು. ಫಸ್ಟೆಲ್ಲ ದೇವಸ್ಥಾನ ಹೋಗ್ತಿದ್ದೆ, ನಮ್ಮ ಅಕ್ಕ ಜೊತೆ ಹೋಗ್ತಿದ್ದೆ ಹಳೆ ಮನೆಯಲ್ಲಿ. ಅವ್ರ ಜೊತೆ ಹೋಗ್ತಿದ್ದೆ. ಸೊ ಇವಾಗ ನನ್ನ ಫ್ರೆಂಡ್ ಜೊತೆ ಹೋಗ್ಬೇಕು. ರುದ್ರ ಅಂತ ಬರ್ತೀನಿ ಅಂತ ಹೇಳಿದ್ದಾನೆ, ಗೊತ್ತಿಲ್ಲ, ಇನ್ನೂ ಡೌಟು ಸ್ವಲ್ಪ. ಸೊ ಹೋಗ್ಬೇಕು ಅವನ ಜೊತೆನೆ. ಸೊ ಮನೆಗೆ ಹೋಗಿ ಸ್ನಾನ ಮಾಡ್ಕೊಬೇಕು ಗೈಸ್. ನಾನು ಹಿಂಗೆ ವ್ಲಾಗ್ ಮಾಡ್ಕೊಂಡು ಹೋಗ್ಬೇಕಾರೆ ಒಬ್ಬರು ಕೇಳಿದ್ರು, ನಿಮ್ಮದು ಚಾನಲ್ ಇದೆಯಾ, ಹೆಂಗೆ ನಡೀತಿದೆ ಚಾನಲೆಲ್ಲ ಅಂತ. ನಾನು ಚೆನ್ನಾಗಿ ನಡೀತಿದೆ ಇದೆ ಅಂತ ಹೇಳಿದೆ. ಸೊ ಎಲ್ಲರೂ ಏನು ಅಂದ್ಕೊತಾರೆ ಅಂದರೆ ಯೂಟ್ಯೂಬ್ ಕ್ರಿಯೇಟರ್ ಆಗೋದು ಈಸಿ ಅಂದ್ಕೊತಾರೆ. ಬಟ್ ಅದ್ರ ಕಷ್ಟ. ಆ ವಿಡಿಯೋ ಮಾಡಿ ಎಡಿಟ್ ಮಾಡೋದು ಅವ್ರಿಗೆ ಗೊತ್ತಿರುತ್ತೆ. ಒಂದೇ ದಿನದಲ್ಲೆಲ್ಲ ಮಾಡಬೇಕು. ಸೊ ಎಕ್ಸಾಂಪಲ್ ಸ್ಯಾಮ್ ಸಮೀರ್ ಬ್ರೋನೇ ತಗೊಳ್ಳಿ. ಎಲ್ಲರೂ ಎಷ್ಟು ಜನ ಹೇಳ್ತಾರೆ ಏನಂತ, ಅವ್ರದ್ದು ಜೀವನ ಸಖತ್ತು ಸೂಪರು, ಒಳ್ಳೆ ದುಡ್ಡು ದುಡ್ಕೊತಿದ್ದಾರೆ ಯೂಟ್ಯೂಬಿಂದ ಅಂತ. ಬಟ್ ಅದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿಲ್ಲ. ವಿಡಿಯೋ ಮಾಡೋದು, ವಿಡಿಯೋ ಎಡಿಟ್ ಮಾಡೋದು ಎಷ್ಟು ಕಷ್ಟ. ಮಾತ್ರ ಟೈಮ್ ಕೊಡಬೇಕು, ಹೊಸ ಕ್ರಿಯೇಟಿವಿಟಿ ಹುಡುಕಬೇಕು ಗೈಸ್. ಸೊ ಯೂಟ್ಯೂಬ್ ಮಾಡೋದಷ್ಟು ಈಸಿ ಅಲ್ಲ. ಒಂದು ಸತಿ ನೀವು ಮಾಡಿ ನೋಡಿ ಗೊತ್ತಾಗುತ್ತೆ. ಸೊ ನಂಗೆ ಕನ್ಸಿಸ್ಟೆಂಟಾಗಿ ಹಾಕೋಕ್ಕಾಗ್ತಿಲ್ಲ ಅಂತಲೇ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ. ಸೊ ಇನ್ಮೇಲೆ ವೀಡಿಯೋ ಕನ್ಸಿಸ್ಟೆಂಟಾಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊಬೈಲ್ ಪ್ರಾಬ್ಲಮ್ಸಿಂದ ಹಾಕೋಕ್ಕಾಗಿರಲಿಲ್ಲ. ಓದ್ ಬ್ಲಾಗಲ್ಲಿ ಹೇಳಿದ್ದೆ ನಾನು, ನೋಡಿದ್ರಿ ಅನಿಸುತ್ತೆ. ನೋಡಿರೋರಿಗೆಲ್ಲ ಗೊತ್ತು. ಸೊ ಈ ಬ್ಲಾಗ್ ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ.
ಮರಿಬೇಡಿ. ಇನ್ನೂ ತುಂಬ ಕಂಟೆಂಟ್ಸ್ ಬರೋದಿದೆ. ಸೊ ಸ್ನಾನ ಮಾಡಿ ಸಿಗ್ತೀನಿ ಗೈಸ್, ಮನೆಗೆ ಹೋಗ್ತೀನಿ. ಇನ್ನೇನು ಬಂದೆ, ದಾರಿಲೇ ಇದ್ದೀನಿ. ನನ್ನ ವೆಲ್ಕಮ್ ಮಾಡ್ತಿದ್ದೆ ನೋಡಿ ಮಲ್ಕೊಂಡಿರೋ ನಾಯಿಗಳೆಲ್ಲ. ಸೊ ಗೈಸ್ ಬಿಯರ್ಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಸೊ ಸ್ನಾನಕ್ಕೆ ಹೋಗೋ ಟೈಮು, ಸ್ನಾನಕ್ಕೆ ಹೋದ್ಮೇಲೆ ಸಿಗ್ತೀನಿ ಗಾಯ್ಸ್. ಹಿಂಗೆ ರೆಡಿಯಾಗಿ ಗೈಸ್ ಇವಾಗ ಹೊರಟಿರೋದು ಕ್ರಿಕೆಟ್ ಆಡೋಕ್ಕೆ. ಸೊ ಶಾರ್ಟ್ ಪಿಚ್ ಕ್ರಿಕೆಟ್ ಆಡ್ತೀವಿ ನಾವು ಸಂಡೇ ಸ್ಯಾಟರ್ಡೆ ಮಾತ್ರ ನಾವು ಶಾರ್ಟ್ ಪಿಚ್ ಕ್ರಿಕೆಟ್ ಆಡ್ತೀವಿ ನಮ್ಮ ಕಾಲೇಜ್ ಗ್ರೌಂಡಲ್ಲಿ. ಅಣ್ಣವರೆಲ್ಲ ಬರ್ತಾರೆ. ಸೊ ಬನ್ನಿ ಹೋಗೋಣ, ತೋರಿಸ್ತೀನಿ ಶಾರ್ಟ್ ಪಿಚ್ ಕ್ರಿಕೆಟ್ ಹೆಂಗೆ ಆಡ್ತೀವಿ ಅಂತ. ಗೈಸ್ ಇವತ್ತು ಕ್ರಿಕೆಟ್ ಆಡೋಕೆ ಹೋಗಿದ್ನಲ್ಲ, ಕ್ರಿಕೆಟ್ ಏನೋ ಆಡಿದ್ವಿ, ಬಟ್ ವ್ಲಾಗ್ ಮಾಡೋದೇ ಮರ್ತೋದೆ. ಏನು ಮಾಡೋಣ ಗೈಸ್. ಇವಾಗ ರುದ್ರಂಗೆ ಫೋನ್ ಮಾಡ್ಬೇಕು ಹೋಗ್ಬಿಟ್ಟು, ದೇವಸ್ಥಾನಕ್ಕೆ ಹೋಗೋದಾ ಇಲ್ವೋ ಅಂತ ಒಂದು ಸ್ವಲ್ಪ ಡೌಟ್ ಅಂತಿದ್ದ. ಹೋಗ್ಬಿಟ್ಟು ಫೋನ್ ಮಾಡಬೇಕು. ಮನೆಗೆ ಹೋಗ್ತಾ ಇದ್ದೀನಿ. ಸುಜಿತ್ ಅಣ್ಣ ಅನ್ನೋರೊಬ್ಬರು ಡ್ರಾಪ್ ಮಾಡಿದ್ರು ನನ್ನನ್ನು. ಸೊ ಹೋಗ್ತಾ ಇದ್ದೀನಿ, ಇವಾಗ ಮನೆ ಹತ್ರ ಬಂದೆ. ಸೊ ರುದ್ರ ಬರಲಿಲ್ಲ. ಸೊ ನಮ್ಮಮ್ಮ ಅಡುಗೆ ಮಾಡಿದರು, ಕೆಂಪಕ್ಕಿ ಮತ್ತು ಗೊಜ್ಜು, ಅದನ್ನೇ ತಿಂತಾಯಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ, ಮತ್ತೆ ನಾಳೆ ಕಂಟಿನ್ಯೂ ಆಗುತ್ತೆ. ಗುಡ್ ಮಾರ್ನಿಂಗ್ ಗೈಸ್. ನೆನ್ನೆ ಬ್ಲಾಗು ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ನೆನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತೀನಿ. ನೆನ್ನೆ ಹೇಳಬೇಕಾಗಿರೋದು ಇವತ್ತು ಹೇಳ್ತೀನಿ. ಸೊ ರುದ್ರ ಬರೋಕ್ಕಾಗಲಿಲ್ಲ, ಅವ್ನಿಗೇನೋ ಎಮರ್ಜೆನ್ಸಿ ಇತ್ತು ಅಂತ ಎಲ್ಗೋ ಹೋಗಿದ್ದ ಆಚೆ. ನೆನ್ನೆ ದೇವಸ್ಥಾನಕ್ಕೆ ಹೋಗಲಿಲ್ಲ. ನೋಡಿ ಇಲ್ಲಿ ಹಸು ಮತ್ತು ಎಮ್ಮೆ ನಿಂತಿದ್ದಾವೆ. ಕರೀಲ ಹೆಂಗೆ ನೋಡ್ತಾವೆ ನೋಡೋಣ. ನೋಡಿ ಎಮ್ಮೆ ನೋಡ್ತಿದೆ, ಬಟ್ ಹಸು ನೋಡ್ತಿಲ್ಲ, ಕರುದೆ. ಎಮ್ಮೆ ಮಾತ್ರ ನೋಡ್ತಿದೆ. ರಾಜ್ಕುಮಾರ್ ಸರ್ ಅವರು ಒಂದು ಹಾಡು ಆಡಿದ್ರಲ್ಲ, ಅದು ಯಾವ ಫಿಲಮ್ದು ಅಂತ ಕಮೆಂಟ್ ಮಾಡಿ ಗೈಸ್. ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಹಾಡು ಆಡಿದ್ರಲ್ಲ, ಅದು ಯಾವ ಫಿಲಮ್ದು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಇವಾಗ ಶ್ರುತಿ ಮ್ಯಾಮ್ ಫೋನ್ ಮಾಡಿದ್ರು, ಅವ್ರ ಮನೆಗೆ ಹೋಗ್ತಿದ್ದೆ, ಅವ್ರಿಗೆ ಸ್ವಲ್ಪ ತಿಂಡಿ ತಂದು ಕೊಡ್ಬೇಕಂತೆ. ಸೊ ಗೈಸ್ ತಿಂಡಿ ಎಲ್ಲ ತಂದು ಕೊಟ್ಟು ನಾನು ಬಂದು ತಿಂಡಿ ತಿಂದೆ. ಸೊ ಅಲ್ಲಿ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ಜನ ಇದ್ರು. ಆ ಜನದೊಳಗಡೆ ನಾನು ಬ್ಲಾಗ್ ಮಾಡೋದೇ ಮರ್ತೋದೆ. ಏನು ಮಾಡೋಣ ಗೈಸ್. ಬಟ್ ಅಷ್ಟೊಂದು ಜನ ಇರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದಾವಣಗೆರೆ ಬೆಣ್ಣೆ ದೋಸೆ ಅಂತ ತಿಪ್ಟೂರಲ್ಲಿದೆ. ಸೊ ನೀವು ಯಾರಾದರೂ ತಿಂದಿದ್ರೆ ಕಮೆಂಟ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ನಮ್ಮ ಮ್ಯಾಮಿಗೆ ತಂದು ಕೊಟ್ಟಿದ್ದು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಈ ವ್ಲಾಗ್ದು ಪಾರ್ಟ್ 2 ಬರುತ್ತೆ, ಕ್ರಿಕೆಟ್ ಆಡೋದೆಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಗಾಯ್ಸ್.